ಹಲೋ, ನಮಸ್ತೆ ಎಲ್ಲರಿಗೂ. ರಾಧಾಕೃಷ್ಣ ಫ್ಯಾಮಿಲಿ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತಾ, ಇವಾಗ ವೀಕ್ಲಿ ರೀಡಿಂಗ್ ನೋಡೋಣ ಬನ್ನಿ. ಮಂಡೆಯಿಂದ ಮಂಡೆಗೆ, ಓಕೆನಾ? ಬನ್ನಿ ನೋಡೋಣ. ಬನ್ನಿ, ಈ ವೀಕ್ ಏನು ಬರ್ಬೋದು ನೋಡಲ್ವಾ? ಬನ್ನಿ. ಥ್ಯಾಂಕ್ ಯು. ನೈನ್ ಆಫ್ ವಾಂಡ್ಸ್ ಬರ್ತಾಯಿದೆ, ದ ಸನ್ ಕಾರ್ಡ್ ಬರ್ತಾಯಿದೆ, ಏಟ್ ಆಫ್ ವಾಂಡ್ಸ್, ಸ್ಟ್ರೆಂತ್ ಕಾರ್ಡ್ ಬಂದಿದೆ, ನೈಟ್ ಆಫ್ ವಾಂಡ್ಸ್, ದ ಫೂಲ್ ಕಾರ್ಡ್, ಜಸ್ಟಿಸ್, ಏಸ್ ಆಫ್ ಪೆಂಟಿಕಲ್ ಆ್ಯಂಡ್ ಟೆನ್ ಆಫ್ ವಾಂಡ್ಸ್. ನೋಡಿ, ಕ್ರಾಸ್ ಆಯ್ತಾ? ದ ನೈಟ್ ಆಫ್ ವಾಂಡ್ಸ್ ಬರ್ತಾಯಿದೆ. ಅರ್ಜೆಂಟಾಗಿ ನಿಮಗೊಂದು ಏನೋ ಒಂದು ಅವಕಾಶ ನಿಮ್ಮನ್ನು ಹುಡ್ಕೊಂಡು ಬರೋದ್ರಲ್ಲಿದೆ. ಪ್ಲೀಸ್ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ಈ ಅವಕಾಶನ ನೀವು ಮಿಸ್ ಮಾಡ್ಕೋಬೇಡಿ, ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ನೈನ್ ಆಫ್ ವಾಂಡ್ಸ್ ಬರ್ತಾಯಿದೆ. ನಿಮ್ಮಲ್ಲಿ ಏನೋ ಒಂದು ಉತ್ಸಾಹ ಇದೆಯಲ್ಲ, ಅದಕ್ಕಿನ್ನೂ ಸ್ವಲ್ಪ ಪ್ರೋತ್ಸಾಹ ಕೊಡಬೇಕಾಗುತ್ತೆ. ನೀವು ಇದಕ್ಕೆ ಇಷ್ಟೇ ಸಾಕಾಗಲ್ಲ, ಇನ್ನೂ ಸ್ವಲ್ಪ ನೀವು ಇನ್ನೂ ಸ್ವಲ್ಪ ಶ್ರಮ ಪಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಥವಾ ನಿಮ್ಮ ಫ್ಯಾಮ್ಲಿ ಏನಾದರೂ ಬಿಟ್ಟು ಹೋಗಿದ್ರೆ ಅದು ಒಂದಾಗೋದ್ರಲ್ಲಿದೆ ಅಂತ ಹೇಳ್ತಾ ಇದೆ. ನಿಮ್ಮ ಸುತ್ತ ನೀವು ಒಂದು ಬೌಂಡ್ರಿ ಹಾಕ್ಕೋಬೇಕು ಅಂತ ಹೇಳ್ತಾ ಇದೆ. ಓಕೆ, ಇದು ಯಾರು ಅನ್ವಯಿಸುತ್ತೆ ಅವ್ರಿಗೆ ಮಾತ್ರ ತೊಗೊಳ್ಳಿ. ಎಲ್ಲದೂ ನನಗೆ ಹೇಳಿದ್ರು ಅಂತ ದಯವಿಟ್ಟು ಅಂದ್ಕೊಳಕ್ಕೆ ಹೋಗಬೇಡಿ. ದ ಸನ್ ಕಾರ್ಡ್ ಬಂದಿದೆ. ನಿಮ್ಮ ಲೈಫಲ್ಲಿ ಒಂದು ಬ್ರೈಟ್ನೆಸ್ ಬರೋದ್ರಲ್ಲಿದೆ. ಓಕೆ, ನೀವು ಅಂದ್ಕೊಂಡಿದ್ದ ಕೆಲಸ ಸಕ್ಸಸ್ ಆಗೋದ್ರಲ್ಲಿದೆ. ನೀವು ಏನು ಅಂದ್ಕೊಂಡಿರ್ತೀರ ಅದು ನಿಮ್ಮ ಫ್ಯಾಮ್ಲಿ ಒಂದಾಗೋದ್ರಲ್ಲಿದೆ. ಅಥವಾ ನಿಮ್ಮ ಮನೆಗೆ ಒಂದು ಪುಟ್ಟ ಪಾಪು ಬರೋದ್ರಲ್ಲಿದೆ. ನಿಮ್ಮ ಮ್ಯಾರೇಜ್ ಆಗೋದ್ರಲ್ಲಿದೆ. ನಿಮ್ಮ ಮ್ಯಾರೇಜ್ ಕಮಿಟ್ಮೆಂಟ್ ಆಗೋದ್ರಲ್ಲಿದೆ. ನೀವು ಮನೆ ಕಟ್ತಾ ಇದ್ದೀರಾ. ಓನ್ಲಿ ಎಸ್ ಕಾರ್ಡ್ ಇದು, ಪಾಸಿಟಿವ್ ಕಾರ್ಡು. ಓಕೆ, ಏಟ್ ಆಫ್ ವಾಂಡ್ಸ್ ಬಂದಿದೆ. ಅವಕಾಶಗಳು ಯಾವುದೂ ನೆಗೆಟಿವ್ ಕಾರ್ಡ್ ಬಂದಿಲ್ಲ. ಜಸ್ಟ್ ಸೋ ಬ್ಯೂಟಿಫುಲ್ ಕಾರ್ಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏಟ್ ಆಫ್ ವಾಂಡ್ಸ್ ಬರ್ತಾಯಿದೆ. ಈ ವೀಕಲ್ಲಿ ನಿಮ್ಮನ್ನೇ ಹುಡುಕೊಂಡು ಅವಕಾಶಗಳದ ಬಾಗಿಲನ್ನು ಓಪನ್ ಆಗ್ತಾಯಿದೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಪ್ರೀತಿ ಕಳೆದೋಗಿದ್ರೆ ಪ್ರೀತಿ ಬರುತ್ತೆ ನೋಡಿ. ನಿಮ್ಮನ್ನೇ ಹುಡ್ಕೊಂಡು ಪ್ರೀತಿಸೋರು ಬರ್ತಾ ಇದ್ದಾರೆ. ದಯವಿಟ್ಟು ಅದಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ದ ಫೂಲ್ ಕಾರ್ಡ್ ಬಂದಿದೆ. ಇಲ್ಲಿ ಪ್ರೀತಿ ಬರ್ತಾಯಿದೆ, ಇಲ್ಲಿ ದ ಫೂಲ್ ಕಾರ್ಡ್ ಬರ್ತಾಯಿದೆ. ಈ ಪ್ರೀತಿನ ಮತ್ತೆ ನೀವು ಹೊಸದಾಗಿ ಮತ್ತೆ ಇನ್ನೊಂದು ಅವಕಾಶ ಕೊಟ್ಟು ಈ ಪ್ರೀತಿನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸು. ದ ಫೂಲ್ ಕಾರ್ಡ್ ಅಂದರೆ ಮೂರ್ಖತನದಿಂದ ಮತ್ತೆ ತಪ್ಪ ಹೆಜ್ಜೆ ಇಟ್ಟೇನೋ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ನಿಮ್ಮ ಲೈಫನ್ನು ಮಿಸ್ಯೂಸ್ ಮಾಡ್ಕೋಬೇಡಿ. ಓಕೆ, ಒಂದು ಸರಿ ಅವಕಾಶ ಮಿಸ್ ಆದರೆ ಹೋಯ್ತು. ಮತ್ತು ಇನ್ನೊಂದು ಸರಿ ಚಾನ್ಸ್ ಬಂದಿದೆ ಅಂತಂದರೆ ಅದನ್ನು ಕರೆಕ್ಟಾಗಿ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮದು ವಿಲ್ ಪವರ್ ತುಂಬ ಚೆನ್ನಾಗಿದೆ. ನಿಮ್ಮ ಕೈಯಲ್ಲಿ ಅವಕಾಶಗಳಿದೆ. ನಿಮ್ಮ ಕೈಯಲ್ಲಿ ಅಬಂಡೆನ್ಸ್ ಇದೆ. ನಿಮ್ಮನ್ನೇ ಹುಡ್ಕೊಂಡು ಬರೋರಿದ್ದಾರೆ. ಅವ್ರಿಗೆ ನೀವೇ ಬೇಕು ಅಂದವ್ರಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಜಾಗ ಕೊಡಿ. ನೀವು ಬೇಡ ಅಂತ ಹೋದವ್ರಿಗೆ ದಯವಿಟ್ಟು ಅವ್ರಿಗೆ ಕಳಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ಜಸ್ಟಿಸ್ ಬರ್ತಾಯಿದೆ. ನಿಮಗೆ ಆ ದೇವರೇ ಒಂದು ನ್ಯಾಯವನ್ನು ಒದಗಿಸ್ಕೊಡ್ತಾ ಇದ್ದಾರೆ. ನಿಮಗೇನು ಅನ್ಯಾಯ ಆಗಿತ್ತಲ್ವ ಅದಕ್ಕೆ ಖಂಡಿತವಾಗ್ಲೂ ನ್ಯಾಯ ಸಿಗೋದ್ರಲ್ಲಿದೆ. ಏಸ್ ಆಫ್ ಪೆಂಟಿಕಲ್ ಬರೋದ್ರಿಂದ ನಿಮ್ಮ ಜಮೀನು ನಿಮ್ಮ ಪರವಾಗುತ್ತೆ. ಓಕೆ, ನಿಮ್ಮ ಜಮೀನು ನಿಮ್ಮದೇ ಆಗುತ್ತೆ. ಕೋರ್ಟಲ್ಲಿ ಕೇಸ್ ನಿರ್ಧಾರ ಆಗುತ್ತೆ. ಇಲ್ಲಿ ಜಮೀನು ಬಂದಿದೆ, ಇಲ್ಲಿ ಜಸ್ಟಿಸ್ ಬಂದಿದೆ. ಎರಡು ನಿಮ್ಮದೇ ಆದ ನಿಮ್ಮದು ಅಂತ ಏನೇ ಹಣೆಯಲ್ಲಿ ಬರೆದಿರ್ತಾರಲ್ಲ,
ಇದು ನಮ್ಮದೇ ದೇವರು, ನಾವು ತೊಗೊಂಡಿರೋದು, ಕಷ್ಟಪಟ್ಟು ದುಡ್ದಿರೋದು. ಮಧ್ಯದಲ್ಲಿ ಯಾರೋ ಬಂದುಬಿಟ್ಟು ಅದು ನಂದು ಅಂತ ಹೇಳ್ತಾರೆ, ಅದಕ್ಕೆ ಅವಕಾಶ ಇಲ್ಲ. ನಿಮ್ಮದು ಅಂತ ಏನು ಹಣೆಯಲ್ಲಿ ಬರೆದಿರುತ್ತಲ್ಲ ಅದಕ್ಕೆ ಮಾತ್ರ ದೇವರು ನ್ಯಾಯವನ್ನು ಒದಗಿಸ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ತುಂಬ ಸ್ಟ್ರಗ್ಲಿಂಗ್ ಮಾಡ್ಕೋಬೇಡಿ, ತುಂಬ ಬರ್ಡನ್ ಮಾಡ್ಕೋಬೇಡಿ. ಓಕೆ, ಏನೇ ಅಂದರು ಅಂತ ನನಗಂತ ಅಂದರು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ, ದಯವಿಟ್ಟು ಪ್ಲೀಸ್. ಇದಕ್ಕಿನ್ನೊಂದು ಕಾರ್ಡ್ ಏನು ಹೇಳ್ಬೋದು? ಮೈ ಏಂಜಲ್ಸ್ ಪ್ಲೀಸ್ ಆನ್ಸರ್ ಮಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಹ್ಯಾಂಗ್ ಮ್ಯಾನ್ ಬಂದಿದ್ದಾರೆ. ನಿಮ್ಮ ವ್ಯಕ್ತಿ ಸರಿಯಾದ ನಿರ್ಧಾರವನ್ನು ತಗೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. 3 ಆಫ್ ವಾಂಡ್ಸ್ ಬರ್ತಾ ಇದೆ. ಕೈಯಲ್ಲಿ 2 ಅವಕಾಶಗಳಿದೆ, ಅಥವಾ 2 ವ್ಯಕ್ತಿಗಳಿದ್ದಾರೆ, ಅಥವಾ 3 ವ್ಯಕ್ತಿಗಳಿದ್ದಾರೆ. 3ರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋ ಜವಾಬ್ದಾರಿ ಬಂದಿದೆ. 3ರಲ್ಲಿ ಅಥವಾ ಅವಕಾಶಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಜವಾಬ್ದಾರಿ ಬಂದಿದೆ. ಸರಿಯಾದದ್ದನ್ನೇ ಆಯ್ಕೆ ಮಾಡ್ಕೊಳ್ತೀರ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸು. ನಿಮ್ಮ ಸುತ್ತ ಒಂದು ಬೌಂಡ್ರಿ ಹಾಕ್ಕೋಬೇಕು. ಯಾರನ್ನು ಬಂದರೆ ಬಿಟ್ಕೊಳಕ್ಕೆ ಹೋಗಬೇಡಿ. ಯಾರು ನನ್ನವರು, ಯಾರು ನನಗೆ ಮೋಸ ಮಾಡ್ತಾರೆ, ಯಾರು ನನ್ನನ್ನೇ ನಂಬಿ ಬರ್ತಾರೆ ಅಂತಂದ್ಬಿಟ್ಟು ತಿಳ್ಕೊಂಡು ಅವರಿಗೊಂದು ಸ್ಥಾನ ಕೊಡಿ. ಅಥವಾ ಯಾರು ನಿಮಗೆ ಮೋಸ ಮಾಡಲಿಕ್ಕೆ ಅಂತ ಬರ್ತಾ ಇದ್ದಾರೆ ಅವರಿಗೆ ಅವಕಾಶವನ್ನು ಕೊಡಬೇಡಿ ಅಂತ ಹೇಳ್ತಿದ್ದಾರೆ ಏಂಜಲ್ಸ್. ಓಕೆ, ಇದಕ್ಕಿನ್ನೊಂದೆರಡು ಕಾರ್ಡ್ ಏನು ಹೇಳ್ಬೋದು? ವೀಕ್ಲಿ ರಿಡಲ್ಸ್ ಮೈ ವ್ಯೂವರ್ಸ್ಗೋಸ್ಕರ ಪ್ಲೀಸ್ ಏಂಜಲ್ಸ್ ಗೈಡೆನ್ಸ್ ಮೀ. ಏಂಜಲ್ಸ್, ಆರ್ಕೇಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಾರ್ಟ್ ಬ್ರೇಕ್ ಆಗೋದ್ರಲ್ಲಿದೆ, ಅಥವಾ ಹಾರ್ಟ್ ಬ್ರೇಕ್ ಆಗಿದೆ ನಿಮ್ಮದು. ಓಕೆ, ಈ ಹಾರ್ಟಿಗೆ ಮತ್ತೆ ಇನ್ನೊಂದು ಸರಿ ಒಂದು ಅವಕಾಶ ಕೊಟ್ಟರೆ ಸರಿ ಇರುತ್ತೆ. ಪೇಜ್ ಆಫ್ ಪೆಂಟೆಕಲ್ ಬರುತ್ತೆ. ಪೇಜ್ ಆಫ್ ಪೆಂಟೆಕಲ್ ಮತ್ತು ಒಂದು ಮಗುವಿನಂಥ ಮನಸ್ಸು, ಮತ್ತು ಮುಗ್ಧತೆಯ ಮನಸ್ಸು, ಮತ್ತು ಇನ್ನೊಂದು ಸರಿ ಪ್ರೀತಿಯಲ್ಲಿ ಬೀಳೋದ್ರಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ತುಂಬ ಕೇರ್ಫುಲ್ ಆಗಿರಿ. ಸಿಕ್ಸ್ ಆಫ್ ಪೆಂಟೆಕಲ್ ಬಂದಿದೆ. ದುಡ್ಡು ತುಂಬ ದುಂದು ವೆಚ್ಚ ಆಗ್ತಾ ಇದೆ. ದುಡ್ಡನ್ನು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೇನೆ ನಾನು. ದುಡ್ಡು ಖರ್ಚು ಮಾಡೋದು ಈಸಿ, ಅದನ್ನು ಸಂಪಾದನೆ ಮಾಡೋದಿದೆಯಲ್ಲ ತುಂಬ ಕಷ್ಟ. ಓಕೆ, ಅದು ನಿಯತ್ತಾಗಿರೋ ವ್ಯಕ್ತಿಗಳಿಗೆ ಹೋಗ್ತಾ ಇಲ್ಲ, ಬೇಡದಿರೋ ವ್ಯಕ್ತಿಗಳಿಗೆ ದುಡ್ಡು ಖರ್ಚಾಗ್ತಾ ಇದೆ. ಆ ದುಡ್ಡನ್ನು ಸ್ವಲ್ಪ ಉಪಯೋಗಿಸ್ಕೊಳ್ಳಿ. ಮುಂದೆ ದುಡ್ಡು ಬೇಕಾಗುತ್ತೆ, ಮುಂದಿನ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅಂತ ಹೇಳ್ತಿದ್ದಾರೆ. ಏಸ್ ಆಫ್ ಸೋರ್ಸ್, ಹ್ಯಾಪಿ ಫ್ಯಾಮಿಲಿ ಬರೋದ್ರಲ್ಲಿದೆ ನೋಡಿ. ಇಲ್ಲಿ ನಂಬಿಕಸ್ಥ ವ್ಯಕ್ತಿ ಇದೆ, ಇಲ್ಲಿ ನಂಬಿಕಸ್ಥ ವ್ಯಕ್ತಿ ಇದೆ. ಓಕೆ, ಇಲ್ಲಿ ನೀವು ಬೇಕು ಅಂತ 2 ವ್ಯಕ್ತಿಗಳು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಇಲ್ಲಿ ನೀವು ಬೇಕಂತ 1 ವ್ಯಕ್ತಿಗಳು ಕಾಯ್ತಾ ಇದ್ದಾರೆ. 2 ನಂಬಿಕಸ್ಥರಿದ್ದಾರೆ. ಅದರಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಓಕೆ, ನೀವು ನಂಬಿದಿರ, ಈ ವ್ಯಕ್ತಿ ಥರ್ಡ್ ಪಾರ್ಟಿಯಲ್ಲಿದ್ದಾರೆ. ಥರ್ಡ್ ಪಾರ್ಟಿ ಬಿಟ್ಟು ಬರಬೇಕು. ಈ ವ್ಯಕ್ತಿ ಬಿಟ್ಟು ಬಂದಾಗ ಮಾತ್ರ ಲೈಫು ಸಕ್ಸಸ್, ಹ್ಯಾಪಿ ಫ್ಯಾಮಿಲಿ ಬರೋದ್ರಲ್ಲಿದೆ. ಥರ್ಡ್ ಪಾರ್ಟಿ ಇದ್ದಾರೆ. ಥರ್ಡ್ ಪಾರ್ಟಿ ಮಾತನ್ನು ಕೇಳಬಾರ್ದು. ಆ ಥರ್ಡ್ ಪಾರ್ಟಿಗೆ ಒಂದು ಮಗುನೂ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದಕ್ಕೆ ಅವ್ರು ಇವ್ರನ್ನ ಬಿಡ್ತಾ ಇಲ್ಲ. ಬಟ್ ಆ ಮಗು ಇವ್ರದ್ದಲ್ಲ ಅನ್ನಿಸ್ತಾ ಇದೆ. ನಿಮ್ಮ ಜೀವನ ನಿಮ್ಮ ಇಷ್ಟ. ಓಕೆ, ಏಸ್ ಆಫ್ 9 ಆಫ್ ಕಪ್ಸ್, ಇದೊಂದು ಪಾಸಿಟಿವ್ ಕಾರ್ಡು. ನೀವು ಒಂಟಿ ಆಗಿಬಿಟ್ಟು ನಿಮ್ಮ ಲೈಫನ್ನು ನೀವು ಸಕ್ಸಸ್ಫುಲ್ಲು ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಲೈಫಿಗೊಂದು ಸಕ್ಸಸ್ ಅನ್ನೋದು ಬರೋದ್ರಲ್ಲಿದೆ. ನಿಮಗಾಗಿರೋ ಅನ್ಯಾಯಕ್ಕೆ, ಮೋಸಕ್ಕೆ ಖಂಡಿತವಾಗ್ಲೂ ಜಯ ಸಿಗೋದ್ರಲ್ಲಿದೆ ಅಂತ ಹೇಳ್ತಾ ಇದೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ಬೋದು? ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ. ಏಂಜಲ್ಸ್ ಪ್ಲೀಸ್ ಗೈಡೆನ್ಸ್ ಮೀ. The situation will improve.
ಇನ್ನೊಂದೆರಡು ಗೈಡೆನ್ಸ್ ಕೊಡಿ ಪ್ಲೀಸ್ ಏಂಜಲ್ಸ್. ಓಕೆ, ಲಿಸನ್ ಟು ಯುವರ್ ಇಂಟ್ಯೂಷನ್. ಓಕೆ, ನಿನ್ನ ಒಳಗಿನ ಧ್ವನಿ ಏನು ಹೇಳ್ತಾ ಇದೆ ಅದ್ರ ಕಡೆ ಗಮನ ಕೊಡು ಅಂತ ಕೇಳ್ತಾ ಇದ್ದಾರೆ. ಈ ವೀಕ್ ತುಂಬ ಚೆನ್ನಾಗಿ ಹೋಗುತ್ತೆ ಖಂಡಿತವಾಗ್ಲೂ. ನೀವೇನೋ ಅಂದ್ಕೊಂಡಿದ್ದೀರಲ್ಲ ಅದಕ್ಕೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಿತ್ತು. ಬಿಗ್ ಹ್ಯಾಪಿ ಚೇಂಜ್ ಬರೋದ್ರಲ್ಲಿದೆ. ಚೂಸ್ ಎ ನ್ಯೂ ಡೈರೆಕ್ಷನ್. ನೀವು ಹೋಗ್ತಾ ಇರೋ ದಾರಿನ ಇನ್ನೂ ಸ್ವಲ್ಪ ಬೇರೆ ಥರದಿಂದ ಹೋದರೆ ಸರಿಯಾಗುತ್ತೆ. ನೋ ನೀಡ್ ಟು ವರಿ, ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪ್ಲೀಸ್ ದಯವಿಟ್ಟು ಈ ವೀಕ್ಲಿ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಯಾರು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರಿಗೆಲ್ಲ ಸ್ಪೆಷಲ್ ಥ್ಯಾಂಕ್ ಯು ಅಂತ ಹೇಳ್ತಾ, ನನಗೋಸ್ಕರ ಒಬ್ಬರು ಆಂಟಿ ದೇವ್ರಿಗೆ ಪ್ರೇಯರ್ ಮಾಡ್ಕೊಂಬಿಟ್ಟಿದ್ದಾರೆ. ಅವ್ರಿಗೋಸ್ಕರ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.